ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ 3, 12, 21 30ನೇ ತಾರೀಕಲ್ಲಿ ಹುಟ್ಟಿದವರ ಗುಣಲಕ್ಷಣಗಳನ್ನು ನೋಡೋಣ. ಸೊ 3, 12, 21 3ನೇ ತಾರೀಕು ಸಿಂಗಲ್ ನಂಬರ್ ಗುರು, 12ನೇ ತಾರೀಕು ರವಿ ಮತ್ತೆ ಚಂದ್ರ ಇಬ್ರು ಸೇರ್ತಾರೆ. ಸೊ ರವಿ ಮತ್ತೆ ಚಂದ್ರನ ಎರಡು ಕ್ವಾಲಿಟೀಸು ಈ 12ನೇ ತಾರೀಕು ಹುಟ್ಟಿರೋದು ಬರುತ್ತೆ. ಹಾಗೆ 21 ಅಂದ್ರೆ ಈ 12 ಅನ್ನೋದು ಏನಿದೆ ಅದೇ ಉಲ್ಟಾ ಆಗ್ಬಿಡುತ್ತೆ. ಸೊ ಇಂದಿನ ಡೇಟ್ ಫಸ್ಟ್ 1 ಮತ್ತೆ 2 ಕಾಂಬಿನೇಷನ್ ಬಂದ್ರೆ 21ಕ್ಕೆ ಮೊದಲು 2 ಬಂದು ಆಮೇಲೆ 1ನೇ ಸಂಖ್ಯೆ ಬರುತ್ತೆ. ಹಂಗಾಗಿ ಮೊದಲು ಚಂದ್ರನ ಕ್ವಾಲಿಟೀಸು ಆಮೇಲೆ ರವಿ ಕ್ವಾಲಿಟೀಸ್ ಬರುತ್ತೆ ಇವರಿಗೆ. ಹಾಗಾಗಿ 21ನೇ ತಾರೀಕಿನ ಕ್ವಾಲಿಟೀಸ್ ಒಂಥರ ಇರುತ್ತೆ. 30ನೇ ತಾರೀಕವರೆಗೆ 3ನೇ ಗುರು ಜೊತೆಗೆ ಶೂನ್ಯ ಅನ್ನುವ ಸಂಖ್ಯೆ ಸೇರೋದ್ರಿಂದ ಅವರಲ್ಲೂ ಕೂಡ ಸೇಮ್ 3ನೇ ತಾರೀಕರ ಜೊತೆಗೆ ಕ್ಯಾರೆಕ್ಟರ್ ಅಲ್ಲಿ ಏನಿರುತ್ತೋ ಅದೇ ಇರುತ್ತೆ. ಬಟ್ ಸ್ವಲ್ಪ ನೆಗೆಟಿವ್ ಥಾಟ್ಸ್ಗಳು ಈ 30ನೇ ತಾರೀಕು ಒಂಚೂರು ಇರುತ್ತೆ ಅಷ್ಟೇ. ಬಟ್ ಬೇರೆ ಕ್ವಾಲಿಟೀಸ್ ನೋಡ್ಕೊಂಡ್ರೆ ಸೇಮ್ ಟು ಆಸ್ ಇಟ್ ಈಸ್ 3, 12, 21 ಮತ್ತೆ 30ನೇ ತಾರೀಕು ಹುಟ್ಟಿರೋರಿಗೆ ಆಸ್ ಇಟ್ ಈಸ್ ಇರುತ್ತೆ. ಸೊ 3, 12, 21 ಗ್ರಹಗಳಿಗೆ ಹೋಲಿಸ್ಕೊಂಡ್ರೆ, ಈಗ ನಾನು 1 ಅನ್ನೋದು ನಿಮ್ಗೆ ರವಿ ಹೇಳಿದೆ, 2 ಅಂತ ಚಂದ್ರನಿಗೆ ಹೇಳಿದೆ. ಸೊ 3 ಅನ್ನೋದು ಗುರುವಿನ ಸಂಖ್ಯೆ. ಗ್ರಹಗಳಲ್ಲಿ ಅತಿ ದೊಡ್ಡದಾದ ಬೃಹದಾಕಾರದಾದ ಒಂದು ಗ್ರಹ ಅಂದ್ರೆ ಗುರು. ಸೊ ಎಲ್ರಿಗೂ ಗೊತ್ತಿರುತ್ತೆ, ಪ್ಲಾನೆಟ್ಸ್ಗಳ ಬಗ್ಗೆ ಓದಿರ್ತೀರಿ, ಸಣ್ಣ ಮಕ್ಕಳುಗಳಲ್ಲಿ ಗೊತ್ತಿರುತ್ತೆ ನಿಮ್ಗೆ ಯಾವ್ಯಾವ ಗ್ರಹ ದೊಡ್ಡದಂತ ಹೇಳ್ಕೊಟ್ಟಿರ್ತಾರಲ್ವ. ಸೊ ಅದೇ ತರ ಒಂದು ಬೃಹದಾಕಾರವಾದ ಸಂಖ್ಯೆ ಅಂದ್ರೆ ಗುರು. ಬ್ರಹ್ಮಾಂಡದಲ್ಲಿ ಎಲ್ಲೇ ಹೋದ್ರೂ ಕೂಡ ಒಂದು ಗುರು ಅನ್ನೋದು ಏನಕ್ಕೆ ಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಗುರು ಯಾರಿಗೆಲ್ಲ ಬೇಡ? ಗುರು ಇಲ್ಲದೆ ಯಾವ ನಡೆಯುತ್ತೆ? ಮೊದಲನೇದಾಗಿ ತಂದೆ ತಾಯಿ ಪಾಠ ಹೇಳ್ಕೊಡಕ್ ಶುರು ಮಾಡ್ತಾಳೆ, ಅವಳೇ ನಮಗೆ ಮೊದಲನೇ ಗುರುವಾಗಿ ಇರ್ತಾರೆ. ಇನ್ನು ಆಯಿ ಅಂತ ಬರ್ಸಿ ಚಿಕ್ಕರಿಂದ ಆಯಿ ಅಕ್ಷರ ಬರ್ಸಕ್ ಶುರು ಮಾಡುವಂತಹ ಗುರು, ನಾವು ಕೊನೆಯದಾಗಿ ಎಜುಕೇಶನ್ ಮುಗಿಸೋವರೆಗೂ ಒಂದು ಗುರು ಇದ್ದೇ ಇರ್ತಾರೆ. ಸೊ ಹಂಗಾಗಿ ಆ ಗುರುವಿನ ಸಂಖ್ಯೆ ಇದೆಯಲ್ಲ, ಅದೇ ಕ್ಯಾರೆಕ್ಟರ್ಸ್ ಇವರಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಒಬ್ರಿಗೆ ಅಡ್ವೈಸ್ ಮಾಡುವಂತ ಕ್ಯಾರೆಕ್ಟರ್ಸು, ಮತ್ತೆ ಒಬ್ರಿಗೆ ತಿಳುವಳಿಕೆಯನ್ನ ಬಹಳ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತಾರೆ ಈ 3ನೇ ತಾರೀಕು. ಹಾಗಾಗಿ ಅವ್ರ ಹತ್ರ ತುಂಬಾ ಅಡ್ವೈಸಿಂಗ್ ಕ್ಯಾರೆಕ್ಟರ್ಸ್ ತಗೋಬೇಕು. ಸೊ ಹಾಗಾಗಿ 3ನೇ ತಾರೀಕರಲ್ಲಿ ಸ್ಪಿರಿಚುವಲ್ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ. 3ನೇ ತಾರೀಕಲ್ಲಿ ಸ್ಪಿರಿಚುವಲ್ ಮೆಂಟಾಲಿಟಿ ಜಾಸ್ತಿ ಇರುತ್ತೆ. ಗುರುವಿನ ಸಂಖ್ಯೆ ಏನು? ಗುರುದು ಏನ್ ಕೆಲಸ? ತನ್ನ ಶಿಷ್ಯಂದ್ರನ್ನ ಮುಂದುವರ್ಸ್ಕೊಂಡು ಹೋಗೋದು, ತನ್ನ ಶಿಷ್ಯಂದ್ರಿಗೆ ಪಾಠ ಹೇಳ್ಕೊಡುವಂಥದ್ದು. ನೋಡಿ ಈ 3, 12, 20ನೇ ತಾರೀಕಲ್ಲಿ ನೋಡಿ, ತಾನು ಉದ್ಧಾರ ಆಗೋದ್ರ ಜೊತೆಗೆ ತನ್ನ ಜೊತೆಲಿರೋರ್ನೆಲ್ಲ ಸೇರಿಸ್ಕೊಂಡು ಉದ್ಧಾರ ಮಾಡುವಂತ ಒಂದು ಕ್ಯಾರೆಕ್ಟರ್ ಏನಾರ ಇದೆ ಅಂದ್ರೆ ಅದು 3ನೇ ತಾರೀಕವ್ರಿಗೆ ಅಲ್ವಾ. ಸೊ ತನ್ನ ಜೊತೆಯಲ್ಲಿಯೇ ತನ್ನ ಶಿಷ್ಯಂದರ ವೃಂದವನ್ನ ಬೆಳೆಸ್ಕೊಂಡು, ತನ್ನ ಶಿಷ್ಯಂದರನ್ನೆಲ್ಲ ಒಗ್ಗಟ್ಟಿನಿಂದ ಸೇರಿಸ್ಕೊಂಡು ಅವ್ರನ್ನೆಲ್ಲ ತನ್ನ ಒಂದು ಹಂತಕ್ಕೆ ತಗೊಂಡೋಗ್ಬೇಕು ಅಂತ ಬಯಸ್ತಾರೆ ಅಂತ ಅಂದ್ರೆ ಈ 3, 12, 21ನೇ ತಾರೀಕು 30ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವ್ರುಗಳಿಗೆ ಇದೇ ತರ ಕ್ಯಾರೆಕ್ಟರ್ಸ್ ಇರುತ್ತೆ. ಈ 3, 12, 21 ತಾರೀಕು ಇದೆಯಲ್ಲ, ಈ 3ನೇ ತಾರೀಕವರೆಗೆ ಸಿಂಗಲ್ ಗುರು ಓಡ್ತಾ ಇರುತ್ತೆ. 12ನೇ ತಾರೀಕು ಅಂತ ಬಂದಾಗ ರವಿ ಮತ್ತೆ ಚಂದ್ರ ಇಬ್ರು ಸೇರ್ತಾರೆ. ಅಂದ್ರೆ ಬೆಳಗಿನ ರವಿ, ಸಂಜೆಯ ಕತ್ತಲು ಇಬ್ರು ಸೇರ್ತಾರೆ. ಇವ್ರು ಹೆಂಗೆ ಅಂದ್ರೆ 24/7 ಕೆಲಸ ಮಾಡೋದ್ರೆ ಮಾಡ್ತಾರೆ. ಯಾರು 12ನೇ ತಾರೀಕಲ್ಲಿ ಹುಟ್ಟಿರೋರು. ಇನ್ನು 21ನೇ ತಾರೀಕಲ್ಲಿ ಹುಟ್ಟಿರೋದು ಮೊದಲು ಚಂದ್ರ ಬರ್ತಾನೆ, ಆಮೇಲೆ ರವಿ ಸಂಖ್ಯೆ ಬರೋದ್ರಿಂದ ಈ 21ನೇ ತಾರೀಕಲ್ಲಿ ಕ್ಯಾರೆಕ್ಟರ್ ಏನ್ ಗೊತ್ತಾ? ಈ 12ನೇ ತಾರೀಕಲ್ಲಿ ಹುಟ್ಟಿರೋ ಕ್ಯಾರೆಕ್ಟರ್ ಅಂತಂದ್ರೆ ಫಸ್ಟ್ ಡಿಸಿಷನ್ಸ್ ಅವ್ರು ತಗೊಳ್ತಾರೆ. ಇವನ್ ಏನೇ ಮಾಡ್ಬೇಕು ಅಂತ ಅಂದ್ರು ಫಸ್ಟ್ ಅವ್ರು ಡಿಸಿಷನ್ ತಗೊಂಡಾದ್ಮೇಲೆ ಮಿಕ್ಕಿದವ್ರ ಪಕ್ಕದಲ್ಲಿ ಸುಮ್ನೆ ಬೇಕು ಅಂತ ಕೇಳೋದು, ಇದ್ ಮಾಡ್ಲಾ ಓಕೆನಾ ಅಂತ. ಅವ್ರು ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ ಅದಕ್ಕೆ. ಬಟ್ ಸುಮ್ನೆ ಏನಂದ್ರೆ ಆಗೋದನ್ನ ಕೇಳ್ಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಅಂದ್ರೆ ಏನು ಅಡ್ ಡೇಟ್ ಗುಡ್ ಡೇಟ್ ಅನ್ನಂಗೆ ಹೇಳ್ತಾ ಮಾತಿರುತ್ತಲ್ಲ, ಆ ತರ ಒಂದು ಕ್ಯಾರೆಕ್ಟರ್ಸ್ ಇರ್ಲಿ ಪರವಾಗಿಲ್ಲ, ಒಂದು ಮಾತು ಕೇಳ್ಬಿಡೋಣ ಅನ್ನೋ ತರ ಕ್ಯಾರೆಕ್ಟರ್ಸ್ ಏನಾರಿರುತ್ತೆ ಅಂತ ಅಂದ್ರೆ 12ನೇ ತಾರೀಕಲ್ಲಿ ಈ ಕ್ಯಾರೆಕ್ಟರ್ಸ್ ನಾವು ನೋಡ್ಬೋದು. ಇನ್ನು 21ನೇ ತಾರೀಕು ಅವ್ರದ್ದು ಹಂಗಲ್ಲ, ಡಿಸಿಷನ್ ತಗೊಳಕ್ಕೆ ಫಸ್ಟ್ ಕಷ್ಟಪಡ್ತಾರೆ. ಏನ್ ಮಾಡ್ಲಿ, ಫಸ್ಟ್ ಮಾಡ್ಬಿಡ್ಲಾ, ಫಸ್ಟ್ ನೋಡ್ಲಾ, ನೀನೇನ್ ತಗೊಳ್ಬೋದಮ್ಮ, ನಾನು ಇದನ್ನ ತಗೊಳ್ಳ ಅಪ್ಪ, ಇದನ್ನ ತಗೊಳ್ಳೋದ್ ಬೇಡವಾ, ತನ್ನ ಸ್ನೇಹಿತನ ಇದನ್ನ ತಗೊಳ್ಳೋ ಬೇಡವಾ, ಫಸ್ಟ್ ಹೇಳೋ ನೀನು ಅಂತ ಅನ್ನೋ ಒಂದು ಕನ್ಫ್ಯೂಷನ್ ಕ್ವಾಲಿಟೀಸು ಈ 21ನೇ ತಾರೀಕು ಸ್ವಲ್ಪ. ಯಾಕೆಂದ್ರೆ 2 ಚಂದ್ರ ಬಂದ್ಬಿಡ್ತಾನಲ್ವಾ. ಸೊ ಮನೋಕಾರಕ ಚಂದ್ರ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಮನಸ್ಸನ್ನ ಸ್ಟ್ರಗಲ್ ಆಗಿ ಅಂದ್ರೆ ಕಂಟ್ರೋಲ್ ಆಗಿ ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಬಹಳ ಸ್ಟ್ರಗಲ್ ಆಗಿ ತಗೊಂಡು ಇಲ್ಲ ಇಂಥದೇ ಮಾಡ್ತೀನಿ, ಇಂಥದೇ ನಾನು ಮಾಡೇ ಮಾಡ್ತೀನಿ ಅನ್ನೋದಕ್ಕೆ ಅವ್ರ ಕೈಲಿ ಆಗಲ್ಲ. ಫಸ್ಟ್ ಡಿಸಿಷನ್ ಬೇರೆಯವ್ರನ್ನ ಕೇಳಿಕೊಂಡು ಆಮೇಲೆ ಒಂದು ಹಂತದಲ್ಲಿ ತನ್ನ ಡಿಸಿಷನ್ಗೆ ಲಾಸ್ಟಿಗೆ ಬರ್ತಾರೆ ಅಂತ ಅಂದ್ರೆ ಅದು 21ನೇ ತಾರೀಕವರೆಗೂ. ಸೊ 30ನೇ ತಾರೀಕವರೆಗೂ 3ನೇ ತಾರೀಕು ಕ್ವಾಲಿಟೀಸ್ ಏನಿದೆ ಅದೇ ಇರುತ್ತೆ. ಬಟ್ 0 ಅನ್ನೋ ಸಂಖ್ಯೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಪ ಸ್ವಲ್ಪ ಶೂನ್ಯದ ಸಂಖ್ಯೆಗಳು ಜೊತೆಗೆ 30 ಅನ್ನೋ ಒಂದು ಸಂಖ್ಯೆ ಎವಿ ಸಂಖ್ಯೆ ಇರೋದ್ರಿಂದ ಅವರಲ್ಲಿ ಅಷ್ಟೇ ಪಾಸಿಟಿವ್ ಕ್ವಾಲಿಟೀಸ್ಗಳು ತುಂಬಾ ಇರುತ್ತೆ. ಸೊ 3, 12, 21 ಮತ್ತೆ 30ನೇ ತಾರೀಕವರೆಗೆ ಹೇಳಿದ್ರೆ ಗುರುವಿನ ಸಂಖ್ಯೆ, ಸ್ಪಿರಿಚುವಲ್ ಕ್ಯಾರೆಕ್ಟರ್, ಒಬ್ಬರಿಗೆ ಅಡ್ವೈಸ್ ಮಾಡಬೇಕು, ಅಡ್ವೈಸ್ ಕ್ಯಾರೆಕ್ಟರಿಸಮ್ ಇದೆ. ಅಥವಾ ತುಂಬಾ ನೀವು 3, 12, 21ನೇ ತಾರೀಕಲ್ಲಿ ನೋಡಿರ್ಬೋದು, ಅವರೆಲ್ಲ ಸಿನಿಮಾ
ಸಿನಿಮಾ ಕ್ಷೇತ್ರಗಳಲ್ಲಿ ಇರ್ತಾರೆ, ಮತ್ತೆ ದೊಡ್ಡ ದೊಡ್ಡ ಸ್ಕೂಲ್ಗಳ ಒಂದು ಅಧಿಕಾರಿಗಳಾಗಿರ್ತಾರೆ. ಅಂದರೆ ಸ್ಕೂಲ್ಗಳಲ್ಲಿ ಒಬ್ರು CEO ಆಗೇನೋ ಬಂದಿರ್ತಾರೆ, MD ಆಗಿರ್ತಾರೆ ಅಥವಾ ಪ್ರಾಧ್ಯಾಪಕರಾಗಿರ್ತಾರೆ, ಆ ಒಂದು ಸ್ಕೂಲ್ನ ಮುಖ್ಯ ಉಪಾಧ್ಯಾಯರಾಗಿರ್ತಾರೆ. ಈ ಥರದ್ದೆಲ್ಲ ಒಂದು ಗುಣಗಳನ್ನು ನಾವು ನೋಡ್ತೀವಿ ಅಂತ ಅಂದರೆ 3ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ. ಸೊ ಇವರಿಗೆ ಹೆಚ್ಚೆಚ್ಚು ಸ್ಕೂಲ್ಗಳನ್ನು ನಡೆಸಬೇಕು, ಮಠಗಳನ್ನು ಕಟ್ಟಬೇಕು, ಮತ್ತು ತುಂಬ ಪ್ರಸಿದ್ಧವಾದ ಕ್ಷೇತ್ರಗಳೇನಾರು ಇರ್ತಾವಲ್ಲ, ದೇವಸ್ಥಾನಗಳು. ಅಂದರೆ ಈ 3ನೇ ತಾರೀಕರಲ್ಲಿ ಏನು ಗೊತ್ತಾ, ಕೆಲವು ಸೂಕ್ಷ್ಮವಾದ ವಿಚಾರಗಳು ತುಂಬ ಭಾಳಷ್ಟು ಬೇಗ ನಂಬೋದಿಲ್ಲ ಅವರು. ಅಲ್ಲಿ ಯಾವುದಾರ ಒಂದು ಪ್ರಾಚೀನ್ಯತೆ ಇರಬೇಕು. ಆ ಒಂದು ಹಿಂದೆಗಡೆ ಯಾವುದೋ ಒಂದು ಬಗೆ ಹೇಳ್ತಾ ಇದ್ರೆ ಅಂದ್ರೆ ಅದಕ್ಕೊಂದು ಚಾರಿತ್ರತೆ ಇರಬೇಕು, ಅದು ಏನೋ ಒಂದು ಇರಬೇಕು ಅಂಥದನ್ನು ಮಾತ್ರ ನಂಬ್ತಾರೆ. ಅದಕ್ಕೆ ಮಾತ್ರ ಅವರು ಮುಂದುವರೆದು ಕೆಲಸ ಮಾಡುವಂಥ ಕ್ಯಾರೆಕ್ಟರ್ಗೆ ಏನಾರು ಇದೆ ಅಂತಂದರೆ ಈ 3ನೇ ತಾರೀಕವ್ರಿಗೆ. ಸುಮ್ಮನೆ ಎಲ್ಲದಕ್ಕೂ ಹೋಗಿ ಗುಂಡಿ ಬೀಳುವಂತಹ ಅವಕಾಶ ಮಾಡೋದಿಲ್ಲ. ಆದರೆ ಒಂದೇನು ಅಂದರೆ 3/12/21 3ನೇ ತಾರೀಕಲ್ಲಿ ಹುಟ್ಟಿರೋರು ಸ್ಟಾರ್ಟಿಂಗ್ ಡೇಯಿಂದ ತುಂಬ ಮೇಲೆ ಬಂದಿರ್ತಾರೆ. ಅಂದರೆ ಕಷ್ಟಪಟ್ಟು ಮೆಟ್ಟಿಲುಗಳನ್ನ ಹತ್ತಿಗೆ ಅಯ್ಯಪ್ಪನ ಮೆಟ್ಟಿಲು ನಾವು ಹೇಗೆ ಹತ್ತಿತಾನೆ ಅಯ್ಯಪ್ಪನ ನೋಡಬೇಕು. ಸೊ ಅದೇ ಥರ 3ನೇ ತಾರೀಕಲ್ಲಿ ಹುಟ್ಟಿರೋರು ಆ ಮೆಟ್ಟಲುಗಳನ್ನ ತನ್ನ ಕಷ್ಟಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಮೇಲೆ ಬಂದಿರ್ತಾರೆ. ನೀವು ಯಾರನ್ನು ಬೇಕಾದ್ರೂ ನೋಡ್ಬೋದು. ಮತ್ತು ಇವರಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ 3ನೇ ತಾರೀಕರಲ್ಲಿ ಅಂತ ಏನು ಅಂತ ಅಂದರೆ, ಇವರು ಅಪ್ಪ ಎಷ್ಟೇ ಆಸ್ತಿ ಮಾಡಿಟ್ಟಿರಲಿ, ಈವನ್ ಆಸ್ತಿ ಮಾಡದೇ ಇರಲಿ, ತಂದೆ ಅವನು ಏನೇ ಆಸ್ತಿ ಮಾಡಿಲ್ಲದೇ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಅಥವಾ ಅಪ್ಪ ಆಸ್ತಿ ಮಾಡಿಟ್ಟಿದ್ರು ಕೂಡ ಅವನಲ್ಲಿ ಒಂದು ಈಗೋ ಜಾಸ್ತಿ ಇರುತ್ತೆ, ಸ್ವಾಭಿಮಾನ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ನನ್ನ ದುಡಿಮೆಯಿಂದ ನಾನು ಮೇಲೆ ಬರಬೇಕು, ನನ್ನದೇ ಆದಂಥ ಒಂದು ಚಾಪುನ ನಾನು ಮೂಡಿಸ್ಬೇಕು, ನಾನು ಏನಾದ್ರು ನನ್ನ ಕ್ವಾಲಿಟೀಸಲ್ಲಿ ಅಂದರೆ ನಮ್ಮ ಅಪ್ಪನ ಮಗ ಇಂಥ ಮಗಳು ಅಂತ ಗುರುತಿಸೋ ಆಸೆ ಅವ್ರಿಗಿರಲ್ಲ. ನನ್ನ ಹೆಸರೇ ಒಂದು ಚಾಪಿಗೆ ಬರಬೇಕು, ನನ್ನ ಹೆಸರೇ ಸಮಾಜದಲ್ಲಿ ಬಹುಮುಖ ಪ್ರತಿಭೆ ಥರ ನಾನು ಕಾಣಿಸ್ಬೇಕು ಅಂತ ಹೇಳಿ ಕ್ಯಾರೆಕ್ಟರ್ ಏನಾರಿದ್ರೆ ಈ 3/12/21 3ನೇ ತಾರೀಕರು. ಮತ್ತೆ ಈ ನೋಡಿ, ಈ 3ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸಾಧಾರಣ ಕ್ವಾಲಿಟೀಸ್ಗಳಿಗೆ ಅವರು ಡಿಫ್ರೆಂಟ್ಗಳಲ್ಲಿ ಏನಾದ್ರು ಹುಡುಕ್ತಾರೆ. ಆದಷ್ಟು ಹತ್ತಿರವಾದ ನೀರುಗಳಿರೋ ಜಾಗದಲ್ಲಿ ಅಥವಾ ಆದಷ್ಟು ಬೆಟ್ಟಗಳಿರೋ ಜಾಗದಲ್ಲಿ, ಈ ಎಲ್ಲಿ ಹಸಿರು ಗಿಡಗಳು ಜಾಸ್ತಿ ಕಾಣಿಸುತ್ತೆ ನೋಡಿ, ಅಲ್ಲಲ್ಲಿ ಹೂವುಗಳು, ಇಂಥದನ್ನೆಲ್ಲ ಜಾಸ್ತಿ ಇಷ್ಟಪಡುವಂಥ ಒಂದು ಕ್ಯಾರೆಕ್ಟರು ಈ 3ನೇ ತಾರೀಕಲ್ಲಿ ಹುಟ್ಟಿರೋರು. ಅಂದರೆ ತುಂಬ ಪ್ರಕೃತಿನ ಭಾಳ ಪ್ರೀತಿಸ್ತಾರೆ, ಪ್ರಕೃತಿನ ಭಾಳ ಇಷ್ಟಪಡ್ತಾರೆ, ಪ್ರಕೃತಿ ಬಗ್ಗೆ ಜಾಸ್ತಿ ಒಡನಾಟ ಬೇಕು ಅಂತಂದರೆ ಈ 3ನೇ ತಾರೀಕರು ಭಾಳಷ್ಟು ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ 3/12/21 ತಾರೀಕವ್ರನ್ನ ಕ್ಯಾರೆಕ್ಟರ್ಸ್ ನಾನು ಹೇಳ್ತಾ ಬಂದೆ. ಹಾಗೆ 3ನೇ ತಾರೀಕಲ್ಲಿ ಹುಟ್ಟಿರೋರ್ನೆಲ್ಲ ನಾವು ತುಂಬ ಏನು ಹೇಳ್ಬೋದು ಅಂತಂದರೆ ಸಿನಿಮಾ ಕ್ಷೇತ್ರಗಳಲ್ಲಿ ತುಂಬ ನೋಡ್ಬೋದು 3ನೇ ತಾರೀಕವ್ರನ್ನ, ಮಠಾಧಿಪತಿಗಳನ್ನಾಗಿ ನೋಡ್ಬೋದು ಅವ್ರನ್ನ, ಮತ್ತು ದೊಡ್ಡ ದೊಡ್ಡ ಸ್ಕೂಲ್ಗಳನ್ನ ನಡೆಸುವಂತಹ ಒಂದು ಅವಕಾಶಗಳನ್ನ ನಾವು 3ನೇ ತಾರೀಕಲ್ಲಿ ಹುಟ್ಟಿರೋದನ್ನ ನೋಡ್ಬೋದು. ಸೊ ಇನ್ನು ನಾವು ಆ್ಯಕ್ಟರ್ ಆಗಿ ತಗೊಳ್ತೀವಿ ಅಂತ ಅಂದರೆ ನಮ್ಮ ರಜನಿಕಾಂತ್ ಕೂಡ 3ನೇ ತಾರೀಕು, ಪ್ಲಸ್ ನಮ್ಮ ಶಿವರಾಜ್ ಕುಮಾರ್ ನಮ್ಮ ಕನ್ನಡದ ಒಂದು ಆ್ಯಕ್ಟರು, ಅವರು ಕೂಡ 3ನೇ ತಾರೀಕು. ಎಲ್ಲರಿಗಿಂತ ನಮ್ಮ ರವಿಚಂದ್ರನ್ ನೋಡಿದ್ದೀರಲ್ಲ, ಎಷ್ಟು ಚೆನ್ನಾಗಿ ಅವರು ಯಾವುದೇ ಮೂವಿ ತೆಗಿಬೇಕು ಅಂದ್ರೆ ಅದೊಂದೊಂದು ಮೂವಿಗಳಲ್ಲೂ ಒಂದು ಡಿಫ್ರೆಂಟಾಗಿ ಒಂದು ಅರ್ಥ ಕೊಡ್ತಾರೆ ಅಂತ ಅಂದರೆ, ನಾನು ಆಗಲೇ ಹೇಳಿದೆ ಡಿಫ್ರೆಂಟ್ ಕ್ಯಾರೆಕ್ಟರು ಅದಕ್ಕೊಂದು ಡಿಫ್ರೆಂಟ್ ಅರ್ಥ ಸಿಗಬೇಕು ಅಂದರೆ ಆ 3ನೇ ತಾರೀಕಿನಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಆ್ಯಕ್ಟರ್ಗಳಲ್ಲಿರೋ ಎಲ್ಲ ಕ್ವಾಲಿಟೀಸ್ ಏನಿರುತ್ತೆ ನೋಡಿ 3ನೇ ತಾರೀಕವ್ರಿಗೆ, ಈ 3ನೇ ತಾರೀಕಲ್ಲಿರೋ ಕ್ವಾಲಿಟೀಸೇ ಆ್ಯಕ್ಟರ್ಸ್ಗಳಿಗೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ 3ನೇ ತಾರೀಕು ಒಂಥರ ವಿಭಿನ್ನ ವಿಶಿಷ್ಟವಾದ ವ್ಯಕ್ತಿಗಳು. ಇನ್ನು ಇವ್ರಿಗೆ ಆಗದೇ ಬರುವಂತಹ ಅನ್ಲಕ್ಕಿ ನಂಬರ್ಗೆ, ಲಕ್ಕಿ ನಂಬರ್ ಫಸ್ಟ್ ಹೇಳ್ಬಿಡ್ತಾನೆ, ಆಮೇಲೆ ಅನ್ಲಕ್ಕಿ ನಂಬರ್ಗೆ ಹೋಗ್ತೀನಿ. ಸೊ ಲಕ್ಕಿ ನಂಬರ್ ಆಗಿ ಇವರು ತುಂಬ ಫಾಲೋ ಮಾಡಬೇಕಾಗಿದ್ದು 1, 10, 19, 28. ಅದು ಯಾರೇ ಇರ್ಬೋದು, ಸ್ನೇಹಿತರೇ ಇರ್ಬೋದು, ತನ್ನ ಬಾಳ ಸಂಗಾತಿನೇ ಇರ್ಬೋದು, ಅಥವಾ ತನ್ನ ಜೊತೆ ಕಮ್ಯುನಿಕೇಶನ್ ಮಾಡುವಂತಹ ಒಂದು ಒಡನಾಟನೇ ಇರ್ಬೋದು. 1, 10, 19, 28 ಇವ್ರಿಗೆ ಲಕ್ಕಿ ನಂಬರು. 2 ಮತ್ತು 20, 29 ಇವ್ರಿಗೆ ಕೂಡ ಲಕ್ಕಿ ನಂಬರ್ ಆಗುತ್ತೆ. ತನ್ನ ಡೇಟ್ ಆಫ್ ಬರ್ತ್ ಎಲ್ರಿಗೂ ಮ್ಯಾಚ್ ಆಗುತ್ತೆ ಎಲ್ರಿಗೂ. ಸೊ ಅದ್ರ ಜೊತೆಗೆ ತುಂಬ ಲಕ್ಕಿಯಾಗಿ ಆಗ್ಬರುವಂಥ ನಂಬರು ಅಂತಂದರೆ 9, 18, 27, 8, 17, 26 ಕೂಡ ಇವರಿಗೆ ಹಾಗೆ ಬರುತ್ತೆ. ಯಾಕೆಂದರೆ ಶನಿ ಮತ್ತು ಗುರು ಇಬ್ಬರು ಪರಮ ಮಿತ್ರರವರು. ಯಾಕಂದ್ರೆ ತುಂಬ ಸ್ನೇಹಿತರ ಭಾವನೆಯಿಂದ ಒಂದು ಒಡನಾಟ ಜಾಸ್ತಿ ಇದೆ ಅಂತ ಅಂದರೆ ಈ ಶನೇಶ್ವರನಿಗೆ ಮತ್ತು ಗುರುಗೆ. ಸೊ ಹಾಗಾಗಿ ಈ ಡೇಟ್ ಆಫ್ ಬರ್ತ್ ಆಗುತ್ತೆ. ನೋಡಿ, ನೀವು ಫಾಲೋ ಮಾಡದೇ ಇರೋ ಒಂದು ನಂಬರ್ ಇದೆ. ಆ ನಂಬರ್ ಯಾವುದು ಅಂದರೆ 4, 13, 22, 31. ದಯವಿಟ್ಟು ಈ ನಂಬರ್ನ ಫಾಲೋ ಮಾಡಬೇಡಿ. ಯಾಕೆಂದರೆ ನಿಮಗೆ ರಾವಿನ ಸಂಖ್ಯೆ ಯಾವುದೇ ಕಾರಣಕ್ಕೂ ಹಾಗೆ ಬರಲ್ಲ. ಅದ್ರ ಜೊತೆಗೆ 7, 16, 25 ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. 4, 13, 22, 31, 7, 16, 25 ಎರಡು ನಂಬರ್ನ ಆದಷ್ಟು ಅವಾಯ್ಡ್ ಮಾಡಿ. ಜೊತೆಗೆ ಕಲರ್ ಆಗಿ ಬ್ರೌನ್ ಕಲರು. ಸೊ ಬ್ರೌನ್ ಕಲರ್ನ ಜಾಸ್ತಿ ಯೂಸ್ ಮಾಡಬೇಡಿ. ಚಾಕ್ಲೇಟ್ಗಳನ್ನು ತಿಂತೀರಾ, ದಯವಿಟ್ಟು ಬ್ರೌನ್ ಕಲರ್ ಚಾಕ್ಲೇಟ್ಗಳನ್ನ ತಿನ್ನಕ್ಕೆ ಹೋಗಬೇಡಿ.
ಸೊ ಈ ಥರ ಬ್ರೌನಿಗೆ ಸಂಬಂಧಪಟ್ಟಂಥ ಒಂದು ಕಲರ್ನ ನೀವು ಅವಾಯ್ಡ್ ಮಾಡಿದ್ರೆ, ಇನ್ನು ನಿಮ್ಗೆ ಆಗ್ಬರುವಂಥ ತುಂಬ ಲಕ್ಕಿ ನಂಬರಾಗಿ ಫಾಲೋ ಮಾಡ್ತೀನಿ ಅಂತಂದರೆ ವೈಟ್ ತುಂಬ ಚೆನ್ನಾಗಿ ಯೂಸ್ ಮಾಡಿ. ನಿಮ್ಮ ಯೆಲ್ಲೋ ಕಲರ್ ತುಂಬ ಚೆನ್ನಾಗಾಗುತ್ತೆ, ಆರೆಂಜ್ ತುಂಬ ಚೆನ್ನಾಗಾಗುತ್ತೆ, ಪ್ಲಸ್ ನಿಮಗೆ ರೆಡ್ ಕೂಡ ತುಂಬ ಚೆನ್ನಾಗಿ ಆಗ್ಬರುತ್ತೆ. ಇಷ್ಟು ಕಲರ್ಗಳನ್ನ ಫಾಲೋ ಮಾಡ್ತಾ ಬನ್ನಿ. ಒಳ್ಳೆಯದಾಗಲಿ ವೀಕ್ಷಕರೇ.